ಇಲ್ಲೆಲ್ಲ ತುಂಬಾ ಆಪರೇಷನ್ ಒಂದು MRI ಮಾಡಿಸಿ ಇಲ್ಲಾಂದ್ರೆ CT ಸ್ಕ್ಯಾನ್ ಮಾಡಿಸಿ 1.5 ಲಕ್ಷ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡ್ನ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಯಾರಾದರೂ ಫಾರಿನಿಗೆ ಹೋದಾಗ ಕಾಮನ್ ಆಗಿ ಕೇಳೋಂಥ ಕ್ವಶನ್ ಏನಂದರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತೀರಾ ಅಂಥೇಳಿ. ನಾವಿಲ್ಲಿಗೆ ಬಂದಾಗಲೂ ನಮ್ಮ ಫ್ರೆಂಡ್ಸ್ಗಳು ಒಂದಿಷ್ಟು ಜನ ಕೇಳಿದರು ಅಲ್ಲೇ ಸೆಟ್ಲಾ ಅಂಥೇಳಿ. ಸೊ ನಾವಿಲ್ಲೇ ಸೆಟ್ಲ್ ಆಗ್ತೀವಾ ಇಲ್ವಾ, ಏನು ರೀಸನ್ನು ಅಂಥೇಳಿ ಈ ವಿಡಿಯೋದಲ್ಲಿ ಸಣ್ಣದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆ ಈ ನ್ಯೂಜಿಲ್ಯಾಂಡ್ ಹೋಗೋವಂಥ ಅಪಾರ್ಚುನಿಟಿ ಸಿಕ್ಕಾಗ ಏನು ಅಂದ್ಕೊಂಡಿದ್ದು ಅಂತಂದರೆ ಇಲ್ಲೇ ಸೆಟ್ಲ್ ಆಗೋದಿರಲಿ ಅಥವಾ 10-15 ವರ್ಷ ನ್ಯೂಜಿಲ್ಯಾಂಡಲ್ಲೇ ಇದ್ದು ನಮ್ಮ ರಿಟೈರ್ಮೆಂಟ್ ಲೈಫ್ನ ಇಂಡಿಯಾದಲ್ಲಿ ಕಳಿಬೇಕು ಅಂಥೇಳಿ ಈ ಥರ ಎಲ್ಲ ಮಾಡಬಾರ್ದು ಅಂಥೇಳಿ ನಾವು ಫಸ್ಟೇ ಫಿಕ್ಸ್ ಆಗಿದ್ವಿ. ಇವಾಗಲೂ ಕೂಡ ನಮ್ಮ ಮೈಂಡ್ ಸೆಟ್ ಅದೇ ಥರನೇ ಇದೆ. ಯಾಕೆ ಅಂದರೆ ಇದಕ್ಕೆ ತುಂಬಾ ರೀಸನ್ಸ್ ಇದೆ, ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ರೀಸನ್ನು, ಈಗ 10-15 ವರ್ಷ ಬಿಟ್ಟು ನಾವು ವಾಪಸ್ ಇಂಡಿಯಾಗೆ ಹೋಗ್ತೀವಿ ಅಂತ ಅಂದರೆ ಖಂಡಿತ ವಾಪಸ್ ಹೋಗೋಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತ ಅಂದರೆ ಆ 10-15 ವರ್ಷದಲ್ಲಿ ನಮ್ಮ ಮಕ್ಳುಗಳು ಇಲ್ಲಿಯವರೇ ಆಗ್ಬಿಟ್ಟಿರ್ತಾರೆ, ಇಲ್ಲಿ ಕಲ್ಚರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. 10-15 ವರ್ಷ ಕಾಯೋಕ್ಕೆ ಬೇಡ, ಇಲ್ಲಿ ಒಂದು 6 ತಿಂಗಳು ನಮ್ಮ ಮಕ್ಳುಗಳು ಸ್ಕೂಲಿಗೆ ಹೋದರೆ ಸಾಕು, ಅವರು ಬಿಹೇವಿಯರ್ ಚೇಂಜಸ್ಸು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಮೇನ್ ರೀಸನ್ ಅಂತ ಅಂದರೆ ಎಜುಕೇಷನ್ ಸಿಸ್ಟಮು. ನಮ್ಮ ಇಂಡಿಯಾದಲ್ಲಿ 5th ಸ್ಟ್ಯಾಂಡರ್ಡಿಗಾಗಲೇ ಮಕ್ಳುಗಳು ಸೈನ್ಸು, ಸೋಷಿಯಲ್ಲು ಮತ್ತು ಮ್ಯಾಥ್ಸು ಈ ಥರದ್ರಲ್ಲೆಲ್ಲ ಅಡ್ವಾನ್ಸ್ ಲೆವೆಲಲ್ಲಿ ಕಲ್ತ್ಬಿಟ್ಟಿರ್ತಾರೆ. ಆದರೆ ಇಲ್ಲಿ ಬೇಸಿಕ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡೋದೇ 4th ಮತ್ತು 5th ಸ್ಟ್ಯಾಂಡರ್ಡ್ ಆದಮೇಲೆ. ಹಾಗಾಗಿ ಇಲ್ಲಿ 4th ತನಕ ಓದಿಸ್ಬಿಟ್ಟು 6th ಸ್ಟ್ಯಾಂಡರ್ಡು ಇಂಡಿಯಾಗೆ ಹೋಗಿ ಹಾಕ್ತೀವಿ ಅಂತಂದರೆ ಮಕ್ಕಳುಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗೋದಕ್ಕೆ. ಅಂದರೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ಗೆ ಮತ್ತು ಅಲ್ಲಿನ ಕಾಂಪಿಟೇಷನ್ಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನಿದ್ರು ನಾವು ಇಂಡಿಯಾಗೆ ಹೋಗಬೇಕು ಅಂತ ಅಂದರೆ ಮಕ್ಕಳುಗಳಿಗೆ ತಿಳುವಳಿಕೆ ಬರೋ ಅಷ್ಟರಲ್ಲೇ ಮೂವ್ ಆಗಿಬಿಡ್ಬೇಕು. ಇಲ್ಲ ನಾವು 15 ವರ್ಷ ಇರ್ತೀವಿ, 20 ವರ್ಷ ಮಕ್ಕಳು ಎಜುಕೇಷನ್ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತೀವಿ ಅಂತಂದರೆ ಅದು ಖಂಡಿತ ಆಗೋದೇ ಇಲ್ಲ. 99% ನಾವು ಹೋಗೋಕ್ಕಾಗೋದಿಲ್ಲ. ಅದೇ ಒಂದು 10-15 ವರ್ಷ ಆದಮೇಲೆ ಮಕ್ಕಳುಗಳು ಇಲ್ಲಿ ಬಿಟ್ಟು ಬರೋದಕ್ಕೆ ರೆಡಿ ಇರೋದಿಲ್ಲ, ಆವಾಗ ನಾವು ಇಲ್ಲಿ ಇರೋದಕ್ಕೆ ರೆಡಿ ಇರೋದಿಲ್ಲ. ಹಾಗಾಗಿ ಮಕ್ಕಳುಗಳಿಗೆ ತಿಳುವಳಿಕೆ ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಿ ನಮ್ಮ ದೇಶಕ್ಕೆ ಹೋಗೋದಿದ್ರೆ ಇಂಡಿಯಾಗೆ ಮೂವ್ ಆಗಿಬಿಡ್ಬೇಕು. ನೆಕ್ಸ್ಟ್ ರೀಸನ್ ಏನು ಅಂತಂದರೆ ಇಲ್ಲಿನ ಮೆಡಿಕಲ್ ಫೆಸಿಲಿಟಿ. ಈಗ ನಾರ್ಮಲ್ ಆಗಿ ಬರೋ ಕೆಮ್ಮು, ಶೀತ, ಜ್ವರಕ್ಕೆ ನಾರ್ಮಲ್ ಹಾಸ್ಪಿಟಲಿಗೆ ಹೋದರೆ ತಕ್ಷಣ ನೋಡ್ತಾರೆ, ಏನು ಅಂತ ಹೇಳ್ತಾರೆ. ಅದೇ ಏನಾದರೂ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು ಅಂತಂದರೆ ಅಥವಾ ನೀವು ಸ್ಪೆಷಲಿಸ್ಟಿಗೇ ಹೋಗಿ ತೋರಿಸ್ಬೇಕು ಅಂತಂದರೆ ತಿಂಗಳಾನ್ಗಟ್ಟಲೆ ವೆಯ್ಟ್ ಮಾಡಬೇಕು, ಬೇಗ ಅಂತೂ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನನಗೆ 1 ಅಲ್ಲ 4 ವಿಸ್ಡಮ್ ಟೀತ್ ಇದೆ. ನಾನು 2 ವಿಸ್ಡಮ್ ಟೀತ್ನ ಇಂಡಿಯಾದಲ್ಲೇ ತೆಗೆಸ್ಕೊಂಡು ಬಂದೆ. ನನ್ನ ಡೆಂಟಿಸ್ಟ್ ಮುಂಚೆನೇ ಹೇಳಿದರು ಇಲ್ಲೆಲ್ಲ ಆ ಥರ ವಿಸ್ಡಮ್ ಟೀತ್ ಎಲ್ಲ ತೆಗೆಯೋದು ದೊಡ್ಡ ಆಪ್ರೇಷನ್ ಥರ ಮಾಡ್ತಾರೆ, ಇಲ್ಲೇ ತೆಗೆಸ್ಕೊಂಡು ಹೋಗ್ಬಿಡು ಅಂತೇಳಿ. ಅದೇ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಈ ಮೇಲಿಂದ ವಿಸ್ಡಮ್ ಟೀತ್ ಎಲ್ಲ ತೆಗೆಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಏನಾದ್ರು ಕಾಂಪ್ಲಿಕೇಶನ್ ಆದರೆ ಅಂಥೇಳಿ ಹಾಗೆ ಬಿಟ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ದಿನ ಆದಮೇಲೆ ಆ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ವಿಸ್ಡಮ್ ಟೀತು ಡೆಂಟಿಸ್ಟ್ ಹತ್ರ ಹೋಗಿದ್ವಿ ನಾವು ತೆಗೆಸ್ಕೊಳ್ಳೋಕ್ಕೆ ಅಂಥೇಳಿ. ಅದೇ ಇಂಡಿಯಾದಲ್ಲಿ ಡೆಂಟಿಸ್ಟ್ ಏನು ಹೇಳಿದ್ರಲ್ಲ ಆಪ್ರೇಷನ್ ಥರ ಟ್ರೀಟ್ ಮಾಡ್ತಾರೆ ಅಂಥೇಳಿ ಅದೇ ಥರನೇ ಹೇಳಿದರು. ಮತ್ತು ಕಾಸ್ಟ್ ಅಂತೂ ಕೇಳಿಬಿಟ್ರೆ 1.5 ಲಕ್ಷ ಒಂದು ವಿಸ್ಡಮ್ ಟೀತ್ ತೆಗಿಯೋದಕ್ಕೆ ಅಂತೇಳಿ ಹೇಳಿದ್ರು. ನನಗೊಂದು ಶಾಕ್ ಆಗಿ ಹೋಗ್ಬಿಡ್ತು. ಅದೇ ಇಂಡಿಯಾದಲ್ಲಿ ಅದೇ ನಮ್ಮ ಬೆಂಗಳೂರಲ್ಲೇ ತೆಗೆಸ್ತೀವಿ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದರೆ 3-4 ಸಾವಿರಕ್ಕೆ ಆಗಿಬಿಡತ್ತೆ. ಇಲ್ಲಿ 1.5 ಲಕ್ಷ, ನನಗಂತೂ ತಲೆ ಕೆಟ್ಟು ಹೋಗ್ಬಿಡ್ತು ಏನಪ್ಪ ಅಂಥೇಳಿ. ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ ಈಗ ಒಂದು 50-60 ವರ್ಷ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಒಬ್ಬರಿಗೆ BP ಶುಗರ್ ಎಲ್ಲ ಇರುತ್ತೆ. ಅವಾಗ ಏನಾದರೂ ತಲೆ ತಿರುಗ್ತಾ ಇದ್ದರೆ ಈಗ ಮೆಡಿಸಿನಲ್ಲಿ ಅಂದರೆ ಟ್ಯಾಬ್ಲೆಟಲ್ಲಿ ಬೇರೆ ಡೋಸೇಜ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಇನ್ನೂ ಅದೇ ಥರ ತಲೆ ತಿರುಗೋದು ಮುಂದುವರಿತು ಅಂತ ಅಂದರೆ ಒಂದು MRI ಮಾಡಿಸಿ ಇಲ್ಲಾಂದರೆ CT ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ತಕ್ಷಣವೇ ಸ್ಕ್ಯಾನ್ ಮಾಡಿಸ್ಬೋದು ಈ ಥರ MRI CT ಸ್ಕ್ಯಾನ್ ಮಾಡಿಸೋದಿದ್ರೆ. ಆದರೆ ಇಲ್ಲಿ MRI CT ಸ್ಕ್ಯಾನ್ ಮಾಡಿಸೋದಕ್ಕೆ ವರ್ಷಗಟ್ಟಲೆ ವೆಯ್ಟ್ ಮಾಡಬೇಕು. ಯಾಕೆ ಅಂದರೆ ಫಸ್ಟ್ ನಾವು GP ಹತ್ರ ಹೋಗಬೇಕು. ಅವರು ಹೌದಪ್ಪ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಅಂಥೇಳಿ ಅವ್ರಿಗೆ ಅನಿಸಿದ್ರೆ ಮಾತ್ರ ಅವರು ಸ್ಪೆಷಲಿಸ್ಟ್ಗೆ ಬರ್ಕೊಡ್ತಾರೆ. ಸ್ಪೆಷಲಿಸ್ಟ್ ಅಪಾಯಿಂಟ್ಮೆಂಟ್ ಸಿಗೋದಕ್ಕೇ ಇಲ್ಲಿ ತಿಂಗಳಾನ್ಗಟ್ಟಲೆ ಬೇಕು. ಹಾಗಾಗಿ ಏನಾದರೂ ಮೆಡಿಕಲ್ ಕಾಂಪ್ಲಿಕೇಶನ್ ಇತ್ತು ಅಂತಂದರೆ ಈ ಗಿಸ್ಟೆಲ್ಲ ಮಾಡಿಸೋದು ತುಂಬಾ ಕಷ್ಟ ಇಲ್ಲಿ, ಮತ್ತು ಎಕ್ಸ್ಪೆನ್ಸಿವು ಹೌದು. ನೆಕ್ಸ್ಟು ಇಲ್ಲಿ ಒಂದಿಷ್ಟು ಜನ ಸ್ವಂತವಾಗಿ ಮನೆನ ಕೊಂಡ್ಕೊಳ್ತಾರೆ. ಇಲ್ಲಿ ಒಂದು ಮನೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಆದ್ರೂ $1.5 ಮಿಲಿಯನ್ ಅಂತಂದರೆ ಇಂಡಿಯನ್ ಕರೆನ್ಸಿಲಿ ಹೇಳೋದಿದ್ರೆ 7.5 ಕೋಟಿಯಿಂದ 10 ಕೋಟಿ ತನಕ ಆಗುತ್ತೆ.
ಆ 10 ಕೋಟಿನ ತೀರಿಸೋದಕ್ಕೆ ಜೀವನ ಪೂರ್ತಿ EMI ಕಟ್ಕೋತ ಕುತ್ಕೋಬೇಕು. ಅದೇ ಇಂಡಿಯಾದಲ್ಲಿ 10 ಕೋಟಿ ಅಲ್ಲ 1 ಕೋಟಿ ಇದ್ರೂ ಕೂಡ ನಾವು ಅಲ್ಲಿ ಶ್ರೀಮಂತರು, ಆರಾಮಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಲೈಫ್ನ ಲೀಡ್ ಮಾಡ್ಬೋದು. ಸುಮ್ಮನೆ ಯಾಕೆ ಇಲ್ಲಿ ಬಂದು ಒಂದು ಮನೆ ಕೊಂಡ್ಕೊಂಡು 10 ಕೋಟಿ ಎಲ್ಲ ಸಾಲ ಮಾಡಿ ಜೀವನ ಪರ್ಯಂತ ಕಟ್ಕೊಂಡು ನಮ್ಮವರು ತಮ್ಮವರು ಅಂಥೇಳಿ ಸುತ್ತಲೂ ಇಲ್ದೇನೆ ಯಾಕೆ ಒಬ್ಬಂಟಿಗರಾಗಿ ಬದುಕಬೇಕು ಅಂತೇಳಿ ನಮಗೆ ಅನಿಸುತ್ತೆ. ನೆಕ್ಸ್ಟ್ ಈ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ರೀಲ್ಸ್ ಹಾಕಿದ್ರು, ಅದನ್ನ ನೋಡಿ ಹೌದಲ್ಲ ಅಂತ ಅನ್ನಿಸ್ತು. ಏನಂದರೆ ಈಗ ನಮ್ಮ ಪೇರೆಂಟ್ಸ್ಗೆ 60 ವರ್ಷ ಅಂತ ಅಂದ್ಕೊಳ್ಳಿ, ನಮಗೆ 30 ವರ್ಷ ಅಂತ ಅಂದ್ಕೊಳ್ಳಿ, ಇನ್ನೂ ನಾವು 20 ವರ್ಷ ಇಲ್ಲೇ ಇರ್ತೀವಿ ಅಂತ ಅಂದ್ಕೊಂಡ್ರು. ವರ್ಷಕ್ಕೆ 1 ತಿಂಗಳು ನಾವು ಇಂಡಿಯಾಕ್ಕೆ ಹೋಗಿ ಬರ್ತೀವಿ ಅಂತ ಅಂದ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂತ ಅಂದರೆ ಈ 20 ವರ್ಷದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದು ಬರೀ 2 ವರ್ಷ ಅಷ್ಟೇ. ಈ 20 ವರ್ಷ ಆಗಿ ನಾವು ಇಂಡಿಯಾಕ್ಕೆ ಹೋದ್ವಿ ಅಂತ ಅಂದ್ಕೊಳ್ಳಿ, ನಮ್ಮವರು ಅಂತ ಯಾರಿರ್ತಾರೆ, ನಾವು ಯಾವುದೇ ರಿಲೇಟಿವ್ ಮನೆ ಫಂಕ್ಷನ್ಗಳ್ನು ನಾವು ಅಟೆಂಡ್ ಮಾಡಿರೋದಿಲ್ಲ, ನಾವು ಯಾರು ಅಂತ ಅವರಿಗೂ ಗೊತ್ತಿರೋದಿಲ್ಲ, ಅವ್ರು ಯಾರು ಅಂತ ನಮಗೂ ಗೊತ್ತಿರೋದಿಲ್ಲ. ಒಂಥರ ಏನು ಹೇಳ್ತಾರೆ, ರಿಲೇಷನ್ಶಿಪ್ ಕೊಂಡಿ ಅಂತ ಹೇಳ್ತೀವಲ್ಲ, ಅದು ಕಟ್ಟಾಗ್ಬಿಟ್ಟಿರುತ್ತೆ. ಈಗ ನಮ್ಮ ಪೇರೆಂಟ್ಸ್ಗಳು ಹೌದಪ್ಪ ಮಕ್ಳ ಜೊತೆ ಇರಬೇಕು, ಮೊಮ್ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಮತ್ತು ನಮ್ಮ ಮಕ್ಳುಗಳು ಹೌದಪ್ಪ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಾಗ, ಆ ಟೈಮಲ್ಲಿ ನಾವು ಇಲ್ಲಿಗೆ ಬಂದು ಒಂದು 15-20 ವರ್ಷ ಇಲ್ಲೇ ಇದ್ದು ಕೋಟಿ ಕೋಟಿ ಮಾಡ್ಕೊಂಡ್ರು ಏನು ಉಪಯೋಗ? ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ, ಮತ್ತು ಏನೋ ಒಂದು ಫುಡ್ ತಿನ್ನಬೇಕು ಅಂತ ಅನ್ನಿಸ್ತು, ಟಕ್ಕಂತ ಹೋಗಿ ಶಾಪಿಗೆ ಹೋಗಿ ತೊಗೊಂಬಂದ್ಬಿಡ್ತೀನಪ್ಪ ತಿಂತೀನಪ್ಪ ಅಂಥೇಳಿ ಅಂದ್ಕೊಂಡು ಸಿಗದೇ ಇದ್ದಾಗ ನಮ್ಮ ಸ್ಟ್ರೀಟ್ ಫುಡ್ಡು ಸ್ವೀಟ್ಸು ಎಲ್ಲದೂ ಕೂಡ ಇಂಡಿಯಾದಲ್ಲಿ ಹೋದ್ರೇ ತಿಂದ್ರೇ ಚಂದ ಅಂಥೇಳಿ ಆ ಅವಶ್ಯಕತೆಯಲ್ಲಿ ಆ ಅನಿವಾರ್ಯತೆಯಲ್ಲಿ ನಮಗೆ ಬದುಕೋಕ್ಕೆ ಇಷ್ಟ ಇಲ್ಲ. ಇಂಡಿಯಾದಲ್ಲಿ ನಮಗೆ 1 ಕೋಟಿ ಇತ್ತು ಅಂತಂದರೆ ಸಾಕು, ನಾವೇ ದೊಡ್ಡ ಶ್ರೀಮಂತರಲ್ಲಿ. ಆದರೆ ಇಲ್ಲಿ 10 ಕೋಟಿ 20 ಕೋಟಿ ಇದ್ರೂ ನಾವಿಲ್ಲಿ ಬಡವರು. ಇರೋದೊಂದು ಲೈಫು, ಆರಾಮಾಗಿ ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು ಅಂಥೇಳಿ. ಮತ್ತು ಇಂಡಿಯಾದಲ್ಲೇ ತುಂಬಾ ಪ್ಲೇಸಸ್ ಇದೆ ನೋಡೋದಕ್ಕೆ. ಅದೆಲ್ಲ ಪ್ಲೇಸಸ್ಗಳ್ನ ಸುತ್ತಬೇಕು ಅಂಥೇಳಿ ನನ್ನ ಹಸ್ಬೆಂಡ್ಗೆ ಇಷ್ಟ ಇರೋದು. ಎಲ್ಲರ ಥಿಂಕಿಂಗು ಒಂದೇ ಥರ ಇರೋದಿಲ್ಲ, ಹಾಗಾಗಿ ಬೇರೆಯವ್ರು ಥಿಂಕ್ ಮಾಡೋದು ಕೂಡ ನಮ್ಮ ತಪ್ಪು ಅಂತ ಹೇಳಲ್ಲ. ನಮ್ಮ ಥಿಂಕಿಂಗು ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅಂತ ಮಾತ್ರ ನಾನಿಲ್ಲಿ ಹೇಳ್ತಾ ಇರೋದು. ಇದಾಗುತ್ತಿರ್ತೀನಿ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.